ಸ್ನೇಹಿತರೆ, ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ ಇಲ್ಲೊಬ್ಬ ಕ್ಯಾಂಡಿಡೇಟ್ ಇದ್ದಾರೆ, ಅದನ್ನು ನಾನು ಹೇಳಲ್ಲ, ಅವ್ರ ಬಗ್ಗೆ ಅವರೇ ಹೇಳ್ತಾರೆ. ಏನು ಬಿಗ್ ಬಾಸ್ 13ಕ್ಕೂ ಇವ್ರಿಗೂ ಏನ್ ನಂಟಿದೆ ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಮಾತಾಡ್ಸ್ಕೊಬೇಡ ಬನ್ನಿ. ನಮಸ್ಕಾರ ಸರ್. ಮೊದಲನೇದು ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ಈಗ ರೀಸೆಂಟ್ ಆಗಿ ತಾವೆಲ್ಲ ನೋಡಿರ್ಬೋದು, ನನ್ನ ಟ್ರೋಲರ್ಸ್ ಮಿತ್ರಗಳು ಅದು ತುಂಬಾ ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ರು. ಅಂದ್ರೆ ನಾನು ಆಡಿಷನ್ ಅಂತೂ ಕೊಟ್ಟಿದ್ ನಿಜ ಸರ್ ಬಿಗ್ ಬಾಸ್ ಸೀಸನ್ 13ಗೆ. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಅಂದ್ರೆ ಏನೋ ಟ್ರೋಲ್ ಆಗಿ ವೈರಲ್ ಆಗುತ್ತೆ ಅಂತ. ಬಟ್ ಒಂದಂತೂ ಖುಷಿ ಇದೆ ಸರ್, ನಾನು ಟ್ರೋಲ್ ಅವ್ರು ಹಾಕೊಂಡು ರುಬ್ತಾರೆ ಅಂತ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಕೂಡ ಶುರು ಮಾಡಿದ್ದೆ ನಾನು. ಅವ್ರು ರುಬ್ತಾರೆ ಅನ್ನೋದು ಗೊತ್ತಿತ್ತು, ಬಟ್ ಪಾಸಿಟಿವ್ ಆಗಿ ರುಬ್ತಾರೆ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಅದಂತೂ ತುಂಬಾ ಖುಷಿ ಇದೆ ಸರ್. ಅಂದ್ರೆ ಇನ್ನೊಂದು, ನೀವು ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಇಲ್ಲ ಸರ್, ಅದಕ್ಕೆ ತುಂಬಾ ದೂರನೇ ಇದ್ದೀನಿ ನಾನು. ಬಟ್ ಹೋಗ್ಬೇಕು ಅನ್ನೋ ಕನ್ಸಂತೂ ಇದೆ ಸರ್. ಅದಕ್ಕೆ ಶ್ರಮನೂ ಪಡ್ತಾ ಇದ್ದೀನಿ. ನೋಡೋಣ ಸರ್, ಯಾವಾಗ ಅದು ಅಸ್ತು ಅಂತಾನೆ ದೇವರು ಕಾದ್ ನೋಡೋಣ ಸರ್. ನನಗೂ ಆ ಕ್ಯೂರಿಯಾಸಿಟಿ ಇದೆ ಯಾವಾಗ ಏನು ಅಂತ. ಓಕೆ, ಈ ಸರಿ 13 ಆಕ್ಚುಲಿ ಈಗ ಸಾಮಾನ್ಯ ಜನರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ಬಾರಿ. ಅದೊಂದು ಇದು ಅಂತಲೇ ಹೇಳ್ಬಹುದು. ಏನ್ ಅನಿಸ್ತೈತೆ ನಿಮ್ಗೆ ಅದ್ರ ಬಗ್ಗೆ? ಸರ್ ಅದು ಡೆಫಿನೆಟ್ ಆಗಂತೂ ನಾನು ಕಲರ್ಸಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಬಿಕಾಸ್ ಈಗ 12 ಸೀಸನ್ ಅಲ್ಲಿ ಇಲ್ಲದೆ ಇರೋಂತ ಅವಕಾಶ 13ನೇ ಸೀಸನ್ ಕೊಟ್ರಲ್ಲ, ಸೊ ಅದಕ್ಕಿಂತ ಒಳ್ಳೆ ಅವಕಾಶ ನಮ್ಗೆ ಇರ್ಲಿಕ್ಕಿಲ್ಲ ಸರ್. ಅದರಲ್ಲೂ ಜನಗಳ ಉತ್ಸಾಹ ನೋಡಿ ಅಂತೂ ನಿಜವಾಗ್ಲೂ ಖುಷಿ ಆಗೋಯ್ತು. ಅಟ್ಲೀಸ್ಟ್ ಆ ಶೋಗೆ ಅಷ್ಟು ಜನ ಫ್ಯಾನ್ಸ್ ಇದಾರಲ್ಲ, ಸೊ ಅಷ್ಟು ಜನ ಫಾಲೋವರ್ಸ್ ಇದಾರಲ್ಲ, ಸೊ ಅದು ಅಂತೂ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಸರ್. ಆ ಶೋಗೆ ನಾವು ಸೆಲೆಕ್ಟ್ ಆದ್ರಂತೂ ಇನ್ನೂ ಜಾಸ್ತಿ ಖುಷಿ ಸರ್. ಓಕೆ, ಈಗ 13ಕ್ಕೆ ನೀವು ಸೆಲೆಕ್ಟ್ ಆಗೋಕೆ ಏನೇನ್ ಮಾಡಿದಿರಿ? ಯಾಕೆಂದ್ರೆ ಈಗ ಆಕ್ಚುಲಿ ವಿಡಿಯೋ ನೋಡುಗರಿಗೆ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳ್ದ, ಇವಾಗ ಏನೇನೋ ಮಾತಾಡ್ತಾ ಇದ್ದಾರೆ, ಆ ರೀತಿ ಎಲ್ಲ ಮಾತುಗಳು ಬಂದಿರುತ್ತೆ. ಬಟ್ ಏನೇನ್ ಪ್ರಯತ್ನಗಳನ್ನ ಪಟ್ಟಿದ್ದೀರಿ ಈ ಒಂದು 13ಕ್ಕೆ? ಸರ್ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಸರ್. ಅಂದ್ರೆ ಆಡಿಷನ್ ಬಿಟ್ಟಿದ್ರು ಆನ್ಲೈನ್ ಅಲ್ಲಿ, ಅದಕ್ಕೊಂದು 3 ಮಿನಿಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಮಾಡಿ ಸಬ್ಮಿಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಅದು ಬಿಟ್ಟು ಇನ್ ಯಾವುದೇ ರೀತಿಯಾದ ಪ್ರಯತ್ನ ನಾನು ಮಾಡಿಲ್ಲ ಸರ್. ಸೊ ಬಿಕಾಸ್ ನನಗೆ ಕಲರ್ಸ್ ಅವ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ವಿಶ್ವಾಸ ಇದೆ. ಯಾರಿಗೆ ನಿಜವಾದ ರಿಯಲ್ ಟ್ಯಾಲೆಂಟ್ ಇರುತ್ತೆ ಅವ್ರನ್ನ ಕರ್ಕೋತಾರೆ. ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ನನ್ನ ಹತ್ರ ಟ್ಯಾಲೆಂಟ್ ಇದ್ರೆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀನಿ. ಅವರು ನನ್ನ ಗುರುತಿಸಿ ಕರ್ಕೊಳ್ಳೋವರೆಗೂ ನನ್ನ ಪ್ರಯತ್ನ ಅಂತೂ ನಾನು ಬಿಡಲ್ಲ ಸರ್. ಸೊ ಏನ್ ಸಾಧ್ಯ ಆಗುತ್ತೆ ವಿತ್ತಿಂದ ಏನಂದ್ರೆ ಎಥಿಕ್ಸ್ ಇಟ್ಕೊಂಡು ಏನೇನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತೀನಿ ಸರ್. ಅಂದ್ರೆ ಇವಾಗ ನೋಡಿ, ಬಿಗ್ ಬಾಸ್ಗೆ ಆಕ್ಚುಲಿ ತುಂಬಾ ಜನರು ಇದ್ ಮಾಡ್ತಾ ಇರ್ತಕ್ಕಂಥದ್ದು ಇವಾಗ ಅದೇನೆ. ಏನಪ್ಪಾ ಅಂತಂದ್ರೆ ಈ ರೀತಿ ಇರ್ಬೇಕಾದ್ರೆ ಸರ್, ಆಕ್ಚುಲಿ ಈಗ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನೀವ್ ಹೇಳಿದ್ರಿ ಏನೋ ನನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ತೀನಿ ಅಂತ ಹೇಳಿದ್ರಿ. ಈಗ ಆಕ್ಚುಲಿ ಆ ಟ್ಯಾಲೆಂಟ್ ಏನು ಅನ್ನೋದು ನಿಮಗ್ ಗೊತ್ತಿರುತ್ತೆ. ಏನ್ ಆಕ್ಚುಲಿ ಅದು ನೋಡುಗರು ಕೂಡ ಗೊತ್ತಾಗ್ಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಮಾಡಿ ಸರ್? ಬಿಗ್ ಬಾಸ್ ವಿಡಿಯೋದಲ್ಲಿ ಒಂದು ಇದನ್ನ ಹಾಕಿದೆ. ಅಂದ್ರೆ ನಾನು ನನ್ನ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೆ, ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಗುಣಧರ್ಮ ಕಲಾಪ್ರಭೂತ ಕುಲದೀಪ ಸತ್ಪ್ರತಾಪ 56 ದೇಶಗಳಿಪ್ಪ ಕಪ್ಪ ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪುಗಳು ಗಪ್ಪನಿ ಉದಿರಿಸುವಂತೆ ಚಪ್ಪಳಿಸಿ ಕೆಡಗಿದ ಕಡು ಶೌರ್ಯ ಧೀರನಲ್ಲದೆ ಹೆಕ್ಕಿಳಿ ಬರದೆ ಕದನಕ್ಕೆ ಬಂದ ಬಕಡಿ ಬರಕ್ಕ ಸರಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿಕಿದ ಪ್ರಚಂಡ ಬಂಡನೋದ್ಧಾಮ ಹರಿಬಲ ವಿರಾಮ ಪ್ರವೀಣ ಸನ್ ಆಫ್ ನಿಜಲಿಂಗಪ್ಪ, ಮೆದಕೇರನಹಳ್ಳಿ, ಜಗಳೂರು ತಾಲೂಕ್, ದಾವಣಗೆರೆ ಡಿಸ್ಟಿಕ್ ಅಂತ ಒಂದು ಇಂಟ್ರೊಡಕ್ಷನ್ ಹೇಳಿದೆ ಸರ್. ಈ ತರದ್ ಸುಮಾರು ಇದೆ. ಅಂದ್ರೆ ಅಲ್ಲಿಗೆ ಇದು ಏನೋ ಬಾಯಡ್ ಮಾಡಿ ಹೇಳೋದು ಅನ್ನೋದಕ್ಕಿಂತ ಸೊ ನನಗೆ ಏನಂತಂದ್ರೆ ನಾನು ಹಾಡ್ತೀನಿ ಸರ್, ಬರಹಗಾರ ಕೂಡ ಹೌದು, ಡ್ಯಾನ್ಸ್ ಮಾಡ್ತೀನಿ. ಅಂದ್ರೆ ನೋಡೋರು ದಿನ ಇರ್ಬೇಕಷ್ಟೇ. ಅದಾದ್ಮೇಲೆ ಕಾಮಿಡಿಯನ್ ಕೂಡ ಹೌದು. ಈ ಎಲ್ಲಾ ಗೆರೆಗಳಿರುವ ಒಂದು ಅಪೂರ್ಣ ಚಿತ್ರಣ ನಾನು. ಸೊ ಈ ಚಿತ್ರಣ ಪೂರ್ಣ ಆಗ್ಬೇಕು ಅಂತ ಅಂದ್ರೆ ಬಿಗ್ ಬಾಸ್ ಇಸ್ ದ ರೈಟ್ ವೇದಿಕೆ ಸರ್. ಬಿಕಾಸ್ ಅಲ್ಲಿಂದ ಬಂದ್ ಬಿಗ್ ಬಾಸ್ ನ ಒಳ್ಳೇದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನನಗೊಂದು ಅವಕಾಶ ಕೊಟ್ರೆ ಅದನ್ನ ಅಂದ್ರೆ ಯಾವ ರೀತಿಲಿ ಸದುಪಯೋಗ ಪಡ್ಕೋಬೇಕು, ಅಂದ್ರೆ ನಾನೇನ್ ಸದುಪಯೋಗ ಪಡ್ಕೋಬೇಕು, ಅದರಿಂದ ಏನ್ ಒಳ್ಳೇದ್ ಮಾಡ್ಬೋದು ಇನ್ನೊಬ್ರಿಗೆ ಅನ್ನೋದನ್ನ ತೋರ್ಸ್ಬೇಕು ತುಂಬಾ ಇದೆ ಸರ್. ಈಗ ನಾನಿರೋಂಥ ಪ್ಲಾಟ್ಫಾರ್ಮ್ಗೆ ನಾನ್ ಮಾತಾಡೋ ಮಾತುಗಳನ್ನಾಗ್ಲಿ, ನಾನು ಏನೋ ಒಂದು ವಿಚಾರ ಹೇಳ್ತೀನಿ ಅಂತ ಅಂದಾಗ ಅದನ್ನ ಫಾಲೋ ಮಾಡೋಂಥವ್ರು ಒಂದು 10 ಜನ ಇರ್ಬೋದು ಸರ್. ಒನ್ಸ್ ನನಗೆ ಬಿಗ್ ಬಾಸ್ ಅಂತ ವೇದಿಕೆ ಸಿಕ್ತು ಅಂದ್ಮೇಲೆ ಅಲ್ಲಿಂದ ಆಚೆ ಬಂದ್ಮೇಲೆ ಇದೆಯಲ್ಲ, ಸೊ ಆ 10 ಜನ 1,00,000 ಜನ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯನೇ ಇಲ್ಲ ಸರ್. ಸೊ ಅಂತ ಅದ್ಭುತವಾದಂತ ವೇದಿಕೆ ಬಿಗ್ ಬಾಸ್. ಅಲ್ಲ, ಈಗ ಯಾಕೆಂತಂದ್ರೆ ನಿಮ್ ಮಾತುಗಳು ಕೇಳಿದಾಗ ನಮ್ಗೆ ಇದುವರೆಗೂ ಏನು ಬಿಗ್ ಬಾಸ್ಗೆ ಹೋಗಿ ಬಂದಿದಾರೋ ಅವರು ಆಕ್ಚುಲಿ ಅಲ್ಲಿ ನಿಮ್ ರೀತಿನೇ ಹೇಳಿದ್ರು. ಅಂದ್ರೆ ಈಗ ಉದಾಹರಣೆಗೆ ಪ್ರಥಮನೇ ತಗೊಳ್ಳಿ,
ಪ್ರಥಮ ಅವ್ರು ಆಕ್ಚುಲಿ ನನ್ನ ಚಾನಲ್ ನೋಡ್ತಾ ಇರ್ತಾರೆ, ಓಪನ್ ಅಪ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಏನಿಲ್ಲ. ಆಕ್ಚುಲಿ ಅವ್ರು ಅಲ್ಲಿ ಹೇಳಿದ್ರು ನನ್ ಬಂದಂತ ದುಡ್ಡನ್ನ ಹಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು, ಅದೇ ರೀತಿ ಮಾಡಿದ್ರು. ನಾವು ಏನ್ ಅನ್ಕೊಂಡ್ವಿ, ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಹಿಂಗೆ ಇರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಅದ್ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅವರು ಆ ದಿನಗಳಲ್ಲಿ ಇವರು ಜನಗಳಿಗೆ ಒಂದು ಉಪಯೋಗ ಆಗುವಂತ ಒಬ್ಬ ವ್ಯಕ್ತಿ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಈ ಬರ್ತಾ ಬರ್ತಾ ನಮ್ಗೆ ಅದ್ ಕಾಣಿಸ್ತಾ ಇಲ್ಲ, ಬೇರೆ ರೀತಿಯಾದ ಒಂದು ಪ್ರಥಮ ಕಾಣಿಸ್ತಾ ಇದ್ದಾರೆ. ಆ ರೀತಿಯಾದ ಬದಲಾವಣೆಗಳು ನಿಮ್ಮಲ್ಲಿ ಯಾಕೆ ಆಗ್ಬಾರ್ದು ಸರ್? ಸರ್ ನಾನು ಹೇಳ್ತಿರೋದು ಬಿಗ್ ಬಾಸಿಗೆ ಬರ್ಬೇಕು ಅಂತ ಹೇಳ್ತಿರೋದು, ನಾನು ಒಬ್ರಿಗೆ ಸಹಾಯ ಮಾಡ್ತೀನಿ ಅದಕ್ಕೋಸ್ಕರ ನಾನು ಬಿಗ್ ಬಾಸಿಗೆ ಕಳ್ಸಿ, ನಂದು ಆ ಪಾಯಿಂಟ್ ಅಲ್ಲೇ ಅಲ್ಲ ಸರ್. ನನ್ನ ಹತ್ರ ನಿಜವಾಗ್ಲೂ ಆ ಪ್ಲಾಟ್ಫಾರ್ಮ್ ಅಲ್ಲಿ ಆ ವೇದಿಕೆಗೆ ಬರೋಂತ ಟ್ಯಾಲೆಂಟ್ ಇದ್ರೆ ಮಾತ್ರನೇ ನನ್ನ ಸೆಲೆಕ್ಟ್ ಮಾಡಿ. ನಾನೇನೋ ಹೊರಗಿನ ಸಮಾಜ ಸೇವೆ ಮಾಡ್ತೀನಿ ಅಥವಾ ಮತ್ತೊಂದು ಮಗದೊಂದು ಅವೆಲ್ಲ ನಾಟ್ ನೆಸೆಸರಿ ಸರ್. ಸೊ ಈಗ ಹಂಗಂತ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಸಮಾಜ ಸೇವಕರು? ಸೊ ನನ್ನ ಕಾನ್ಸೆಪ್ಟ್ ಅದಲ್ಲ ಸರ್. ಅಂದ್ರೆ ನಾನು ಏನೋ ಸಿಂಪತಿ ಗಿಟ್ಟಿಸ್ಕೊಂಡು ಬಿಗ್ ಬಾಸ್ ವೇದಿಕೆಗೆ ಬಂದು ನಾನೇನೋ ಮಾಡ್ಬೇಕು ಅಂದ್ರೆ ನನ್ನ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನಿರ್ವಹಿಸ್ಕೋಬೇಕು ಅನ್ನೋ ಅಷ್ಟೊಂದು ಸ್ವಾರ್ಥಿ ನಾನಲ್ಲ ಸರ್. ಸೊ ನನಗೆ ನಿಜವಾಗ್ಲೂ ಆ ವೇದಿಕೆಯಲ್ಲಿ ಆ ಒಂದು ಮನೇಲಿ ಇರೋಂಥ ಟ್ಯಾಲೆಂಟ್ ಇದ್ರೆ ಮಾತ್ರನೇ ನನ್ನ ಗುರುತಿಸಿ ನನ್ನ ಕಳಿಸಿ. ನಾನೇನೋ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಇನ್ನೇನೋ ಆಮಿಷ ಒದ್ದಿ ಅದು ಎಲ್ಲ ನನಗೆ ಅಂತ ಸರ್. ಅದೇ ಸರ್, ಈಗ ಇನ್ನೊಂದೇನಂತಂದ್ರೆ ನನ್ನ ಆಶಯಗಳೇನಿದೆ, ನನ್ನ ಮಾತಿಗೂ ಕೃತಿಗೂ ಒಂದೇ ಇರ್ಬೇಕು ಸರ್. ಸೊ ನನ್ನ ಮಾತು ಏನ್ ಆಡ್ತಿದ್ದೀನಿ ಇವತ್ತು ಆಡೋದು ತುಂಬಾ ಸುಲಭ. ಸೊ ಆ ಮಾತುಗಳೇನಾಗುತ್ತೆ ಕೆಲವೊಂದ್ಸಲ ಉಳಿಸ್ಕೊಳಕ್ ಆಗಲ್ಲ, ಅದು ಬೇಡ ಸರ್. ನನ್ನ ಮಾತಿಗಿಂತ ನನ್ನ ಕೆಲಸ ಮಾತಾಡುತ್ತೆ. ಈಗ ಇಲ್ಲಿವರೆಗೂ ತುಂಬಾ ಜನ 12 ಸೀಸನ್ ಅಲ್ಲೂ ಕಂಟೆಸ್ಟೆಂಟ್ಸ್ ಬಂದ್ ಹೋಗಿದ್ದಾರೆ ಸರ್. ಆ ಎಲ್ಲಾ ಕಂಟೆಸ್ಟೆಂಟ್ಸ್ ಅಲ್ಲಿ ಟಾಪ್ 5 12 ಸೀಸನ್ ನ ಟಾಪ್ 5 ಕಂಟೆಸ್ಟೆಂಟ್ಸ್ ನ ತಗೊಂಡು ಅವ್ರ ಹತ್ರ ಇರುವಂತ ಎಲ್ಲಾ ಟ್ಯಾಲೆಂಟ್ ನ ಮಿಕ್ಸ್ ಮಾಡಿ ಒಂದು ಟ್ಯಾಲೆಂಟ್ ಆಚೆ ಬರುತ್ತಲ್ಲ ಸರ್, ಅದು ನಾನಲ್ಲ ಸರ್. ಸೊ ನಾನ್ ಪ್ರವೀಣನೇ, ನಂದೇ ಆದಂತ ಐಡೆಂಟಿಟಿ ಇಟ್ಕೊಂಡಿರೋನು, ನಂದೇ ಆದಂತದ ಹೆಜ್ಜೆ ಗುರುತನ್ನ ಬಿಟ್ ಬರಕ್ ಹೊರಟಿರೋನು. ಸೊ ಹಾಗಾಗಿ ನನ್ನ ಬಗ್ಗೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್. ಡೆಫಿನೆಟ್ ಆಗಿ ಇನ್ನೊಂದೇನಂತಂದ್ರೆ ವೈ ಬಿಗ್ ಬಾಸ್ ಅಂತ ನೀವು ಕೇಳ್ಬೋದು. ಬಿಗ್ ಬಾಸ್ ಏನಕ್ಕೆ ಅಂತಂದ್ರೆ ಸೀಸನ್ 12 ಒಂದು ಅಂದ್ರೆ ನಮ್ಮ ಗಿಲ್ಲಿ ಸರ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು ಸರ್ ಯಾವ ಲೆವೆಲ್ಗೆ ಹೈಪ್ ಆಗಿದೆ ಅಂತ ಅಂದ್ರೆ. ಸೊ ಅದಕ್ಕಿಂತ ಮೇಲ್ ಹೋಗದೆ ಇದ್ರು ಪರವಾಗಿಲ್ಲ, ಆ ಲೆವೆಲ್ ಆದ್ರೂ ಕಾಪಾಡ್ಕೋಬೇಕು ಸರ್. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟಂತೂ ನಾನು ಕೊಡ್ತೀನಿ ಸರ್, ಡೆಫಿನೆಟ್ ಆಗಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗೆಲ್ಲ ನೀವು ಮಾತಾಡ್ತಾ ಇರ್ತೀರಾ, ಬಟ್ ಈಗ ಅಲ್ಲಿ ನೋಡುಗರು ಅವ್ರಿಗೆ ಅವ್ರ ತಲೆಯಲ್ಲಿ ಒಂದು ಓಡ್ತಾ ಇರುತ್ತೆ, ಏನಪ್ಪಾ ಅಂದ್ರೆ ಆಕ್ಚುಲಿ ಈ ಸಾರಿ ಸೆಲೆಕ್ಟ್ ಆಗಲ್ಲ ಬಿಡಿ ಸರ್ ಅಂತ ಅನ್ಕೊಳ್ತಾ ಇರ್ತಾರೆ. ಯಾಕೆಂದ್ರೆ ಆಕ್ಚುಲಿ ಇವಾಗಾಗ್ಲೇ ಏನು ಈಗ ನೀವ್ ಹೇಳಿದ್ರಿ ವಿಡಿಯೋ ಮಾಡಿ ಕಳ್ಸಿದೀನಿ ಅಷ್ಟೇ ಮಾತ್ರ ಅಂತ ಹೇಳಿದ್ರಿ ನೀವು, ಮತ್ತೆ ಅವ್ರು ಕಾಲ್ ಮಾಡಿಲ್ಲ ನಿಮ್ಗೆ. ಇದು ಆಗಾಗ್ಲೇ ಒಂದಷ್ಟು ಜನ ಕಾಲ್ ಮಾಡಿ ಅವ್ರನ್ನೆಲ್ಲ ಅವ್ರದ್ದೇನ್ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಗುರುತಿಸಿ ಅದರಲ್ಲಿ ಒಂದಷ್ಟು ಜನ ಫಿಲ್ಟರ್ ಮಾಡಿ ಒಂದು ಪ್ರೋಮೋನು ಕೂಡ ಈಗಾಗಲೇ ರೆಡಿ ಆಗಿದೆಯಂತೆ. ನಾಗರಬಾವಿ ಹತ್ರ ಏನೋ ಒಂದು ಪ್ರೋಮೋ ಎಲ್ಲ ಮಾಡಿದ್ರಂತೆ ಆಗ್ಲೇ. ಆಲ್ಮೋಸ್ಟ್ ಈಗ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಬಿಗ್ ಬಾಸ್ ಅಭಿಮಾನಿಗಳು ಇದನ್ನ ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಆಕ್ಚುಲಿ ಅದಕ್ಕೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಬಾರಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮುಂದಿನ ಬಾರಿ ಪ್ರಯತ್ನ ಪಡ್ಬೋದು ಅಲ್ವಾ? ಏನಂತೀರಿ ಸರ್? ಹೌದು ಸರ್. ಈಗ ಇನ್ನೊಂದು ಏನಂದ್ರೆ ಬೇಸಿಕಲಿ ಐ ಆಮ್ ಗೌರ್ಮೆಂಟ್ ಎಂಪ್ಲಾಯ್ ಸರ್. ಸೊ ಇದನ್ನ ಮಾಡ್ತಿರೋದು ಪ್ಯಾಷನ್ಗೋಸ್ಕರ ಬಿಟ್ರೆ ನನಗೆ ಈಗ ಬಿಗ್ ಬಾಸ್ ಬಿಟ್ರೆ ನನಗೆ ಜೀವನನೇ ಇಲ್ಲ ಅದೆಲ್ಲ ಇಲ್ಲ ಸರ್. ಸೊ ನಂದೇ ಆದಂತ ಬದುಕು, ನನ್ನ ಅಂದ್ರೆ ಪ್ರೊಫೆಷನಲ್ ಲೈಫ್ ಏನಿದೆ, ನನ್ನ ಅಂದ್ರೆ ಇಷ್ಟೆಲ್ಲಾ ಕೊಟ್ಟಿರೋಂತ ನನ್ನ ಇಲಾಖೆಗೆ ನಾನು ಕೊಡೋದು ತುಂಬಾ ಇದೆ. ಸೊ ಅದನ್ನ ನಾನು ಡೆಫಿನೆಟ್ ಆಗಿ ಮಾಡೇ ಮಾಡ್ತೀನಿ. ಇನ್ನೊಂದು ನೀವು ಅದೇ ಹೇಳಿದ್ರಿ ಎಲ್ಲ ಸೆಲೆಕ್ಟ್ ಆಗ್ಬಿಟ್ಟಿದೆ, ಫೈನಲ್ ಆಗಿದೆ. ಈಗ ನಡೆಯುವಾಗ ಸರ್ ಒಂದು ಬಲ್ಗಾಲ್ ಮುಂದೆ ಇರುತ್ತೆ, ಸೊ ಅದ್ ಮುಂದೆ ಇರುತ್ತೆ, ಎಡಗಾಲ್ ಹಿಂದೆ ಇರುತ್ತೆ ಅಂತ ಅಲ್ಲೇ ಕೊಳತೋಗಲ್ವಲ್ಲ, ಅದರಿಂದ ಟರ್ನ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯೋಣ ಸರ್. ನನಗೆ ಇವತ್ತೇ ಆಗ್ಬೇಕು, ಈಗ್ಲೇ ಆಗ್ಬೇಕು, ನೋ ಸರ್, ನಾಟ್ ಅಟ್ ಆಲ್. ಸೊ ನಮ್ಮ ಪ್ರಯತ್ನ ಏನಿದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀವಲ್ಲ ಸರ್. ಸೊ ಅವರು ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ನನ್ನ ಹತ್ರ ನಿಜವಾದ ಟ್ಯಾಲೆಂಟ್ ಇದೆ ಅನ್ನೋದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ನಾನು ಭಯ ಪಡೋಂತ ಅವಶ್ಯಕತೆ ಇಲ್ಲ ಸರ್. ಸೊ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನಾನು ಫಸ್ಟ್ ತೋರಿಸ್ಬೇಕು. ಈಗ ಆಲ್ ಆಫ್ ಸಡನ್ ಆಗಿ ಬಂದು ನಾನು ಹಾಡ್ತೀನಿ, ನಾನು ಕುಣಿತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಡೈಲಾಗ್ ಹೊಡಿತೀನಿ, ಅದಲ್ಲ ಸರ್. ಸೊ ನಂದೇನು ಅನ್ನೋದನ್ನ ತೋರಿಸಿದ್ಮೇಲೆ ಯಾರಿಗೇ ಆಗ್ಲಿ ನಂಬಿಕೆ ಅನ್ನೋದು ಬರೋದು ಸರ್. ಸೊ ಬಿಗ್ ಬಾಸ್ ಬಗ್ಗೆ ಟೋಟಲ್ ಆಗಿ ನಿಮ್ಮ ಅಭಿಪ್ರಾಯ ಏನಿದೆ? ಇದುವರೆಗೂ ನಡ್ಕೊಂಡು ಬಂದಿದೆ, ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಒಂದು ಒಪಿನಿಯನ್ ಏನಿದೆ ಬಿಗ್ ಬಾಸ್ ಬಗ್ಗೆ? ಸರ್ ಅದರಿಂದ ತುಂಬಾ ಕಲ್ತವ್ರು ಇದ್ದಾರೆ ಸರ್, ಕಲಿಯೋರು ಇದ್ದಾರೆ. ನಾವು ಅನ್ಕೊಂತೀವಿ ಅಲ್ಲಿ ಒಳಗಡೆ ಇರುವಂತ ಕಂಟೆಸ್ಟೆಂಟ್ಸಿಗೆ ಅಷ್ಟೇನೆ ಸೀಮಿತ ಬಿಗ್ ಬಾಸ್, ಆ ವ್ಯಕ್ತಿತ್ವಕ್ಕಷ್ಟೇನೆ ಸೀಮಿತ ಬಿಗ್ ಬಾಸ್,
ಅಂತ. ಸೊ ಅದಲ್ವೇ ಅಲ್ಲ ಸರ್. ನಾನ್ ನೋಡಿರೋ ಮಟ್ಟಿಗೆ ಯಾವುದೇ ಒಂದು ಟಾಸ್ಕ್ ಅಲ್ಲಿ ಆಫ್ಟರ್ ದಟ್ ಅವ್ರು ಏನೇನ್ ಡಿಸಿಷನ್ ಕೊಡ್ತಾರೆ, ಎಥಿಕ್ಸ್ ಇರುತ್ತೆ, ಸ್ವಾರ್ಥ ಇರುತ್ತೆ, ನಾವು ಉಳಿಬೇಕು ಅನ್ನೋ ದುರಾಸೆ ಇರುತ್ತೆ. ಸೊ ನಿಜ ಜೀವನದಲ್ಲಿ ಕೂಡ ಆ ತರದ್ ಸುಮಾರು ನಡೀತಾ ಇರುತ್ತೆ ಸರ್. ನೀವು ನಂಬಲ್ಲ ಏನಕ್ಕೆ ಅಷ್ಟೊಂದು ಪಾಪ್ಯುಲರ್ ಆಗ್ತಿದೆ ಬಿಗ್ ಬಾಸ್ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ. ಸೊ ಆ ಕಂಟೆಸ್ಟೆಂಟ್ಸ್ ನ ಸಿಚುವೇಶನ್ ಅಂದ್ರೆ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ಕಂಡ್ಕೊಂತೀವಿ. ಇದೇ ಸಂದರ್ಭ ನನಗೂ ಬರುತ್ತೆ. ಯಾರೋ ನನ್ನ ಹಿಂದಗಡೆ ಮಾತಾಡ್ತಾರೆ, ಅವ್ರಿಗೆ ನಾನು ಏನ್ ಮಾಡ್ಬೋದು. ವಾರದ ಕತೆ ಕಿಚ್ಚನ ಜೊತೆಲಂತೂ ಸುದೀಪ್ ಸರ್ ತುಂಬಾ ಕೂಲಂಕುಷವಾಗಿ ಎಳೆಯಾಗಿ ಬಿಡಿಸಿಡ್ತಾರೆ, ನೀವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಸೊ ಅದು ಎಷ್ಟೋ ಜನಗಳಿಗೆ ವೈಯಕ್ತಿಕ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂತಾರೆ ಸರ್. ಸೊ ಅಳವಡಿಸ್ಕೊಂಡು ಅವ್ರ ಬದುಕನ್ನ ಕಟ್ಕೊಳ್ಳೋದ್ರಲ್ಲಿ ಯಾವರೇ ಮೂರನೇ ವ್ಯಕ್ತಿಗಳನ್ನ ಬಂದು ಅವ್ರ ಬದುಕನ್ನ ಕಟ್ಕೊಳ್ಳೋದ್ರಲ್ಲಿ ಎಷ್ಟು ಮೂಗ್ ತೋರಿಸ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡಿ ತನ್ನ ಬದುಕನ್ನ ತಾನು ಎಷ್ಟು ಆಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಸರ್. ಅದಂತೂ ನೋಡಿ, ನಾನು ತುಂಬಾ ಜನರನ್ನ ಮಾತಾಡಿಸ್ದೆ ಬಿಗ್ ಬಾಸ್ ಬಗ್ಗೆ. ಆಕ್ಚುಲಿ ನಾನು ತುಂಬಾ ಸೀಸನ್ಗಳಿಂದ ಮಾಡ್ತಾ ಬಂದಿದ್ದೀನಿ, ಜನಗಳ ಅಭಿಪ್ರಾಯವನ್ನ ಕೇಳ್ತಾ ಬಂದಿದ್ದೀನಿ. ಇವತ್ತೇನು ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೋ ಆ ಒಂದು ಮಾತುಗಳನ್ನ, ಜನಗಳ ಅಭಿಪ್ರಾಯಗಳನ್ನ ಆಕ್ಚುಲಿ ಮುಟ್ಟಿಸಿದ್ರಲ್ಲಿ ನನ್ನ ಚಾನಲ್ ಕೂಡ ಒಂದು ಅಂತ ಅದು ನನ್ನ ಅಂತರಾತ್ಮಕ್ಕೆ ಗೊತ್ತಿದೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಆಕ್ಚುಲಿ ನೀವ್ ಹೇಳಿದಂತ ಆ ಒಂದು ಇದಿತ್ತಲ್ವಾ, ಅನುಭೂತಿ ಪಡಿತಕ್ಕಂಥದ್ದು, ಅದು ತುಂಬಾ ಜನ ಹೇಳಿಲ್ಲ ನನಗೆ ಇದುವರೆಗೂ. ಬಹಳ ಅದ್ಭುತವಾಗಿ ಒಂದು ಕಲ್ಪನೆಯನ್ನ ಕೊಟ್ರಿ ಆ ಬಿಗ್ ಬಾಸ್ ಬಗ್ಗೆ. ಅದು ಸತ್ಯ, ಅದು ನನಗೂ ನೀವ್ ಹೇಳಿದ್ದೆ ಕರೆಕ್ಟು ಅಂತ ಅನ್ಸಿದೆ. ತುಂಬಾ ಜನ ಬೈತಾ ಇದ್ರು, ಯಾಕೆಂದ್ರೆ ಜನಗಳು ಒಂದು ಅದ್ಭುತವಾದ ಕಲ್ಪನೆ ಕೊಟ್ರಿ ಅದಕ್ಕೆ. ಎಸ್, ಇನ್ನು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ನೀವೇನಂತೀರಾ ಅದನ್ನ ಕೇಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಈಗ ನನಗೆ ಮೂಡ್ತಾ ಇದೆ. ಸರ್, ಅವರು ಒಬ್ರು ಸ್ಟಾರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವುದೇ ಸಿಚುವೇಶನ್ ಆಗ್ಲಿ ಎಷ್ಟು ಕೂಲಂಕುಷವಾಗಿ ನಿಭಾಯಿಸ್ತಾರೆ ಗೊತ್ತಾ ಸರ್. ಸೊ ಆ ಸಮಯ ಪ್ರಜ್ಞೆ, ಆ ಬೇಸಿಕ್ ಕಾಮನ್ ಸೆನ್ಸ್ ಎಲ್ರಿಗೂ ಇರ್ಬೇಕು ಸರ್ ನನ್ನ ಪ್ರಕಾರ. ಸೊ ಯಾವುದೇ ಒಂದು ನೀವು ನೋಡ್ಕೊಳ್ಳಿ, ಈಗ ಯಾವುದೇ ಒಂದು ರೆಕಾರ್ಡೆಡ್ ಆಗುತ್ತೆ, ಎಡಿಟ್ ಆಗುತ್ತೆ, ಮತ್ತೊಂದು ಒನ್ಸ್ ಬಿಗ್ ಬಾಸ್ ಅಂತ ಬಂದಾಗ ವಾರದ ಕತೆ ಅವ್ರ ಹತ್ರ ಅವ್ರು ಡೈರೆಕ್ಟ್ ಲೈವ್ ಅಲ್ಲಿ ಇದ್ದಾಗ ಯಾವುದೇ ಒಂದು ವಿಚಾರನ ಇವ್ರು ಸುದೀಪ್ ಸರ್ಗೆ ಆ ವಿಚಾರಕ್ಕೆ ಅವ್ರನ್ನ ಎಳ್ಕೊಂಡ್ ಬರ್ಬೇಕು. ಡೈರೆಕ್ಟ್ ಆಗಿ ನೀನ್ ಹಿಂಗ್ ಮಾಡಿದೆ ಅಂತ ಹೇಳದೇ ಇಲ್ಲ ಅವರು. ಅವ್ರಿಗೆ ಅವಕಾಶ ಕೊಟ್ಟು ಕೊನೆಗೆ ಅವರು ಫೈನಲ್ ಆಗಿ ಇವ್ರೊಂದು ರಂಗ ಹಾಕಿರ್ತಾರೆ ಸುದೀಪ್ ಸರ್, ಆ ರಂಗಕ್ಕೆ ಅವ್ರನ್ನೇ ಕರ್ಕೊಂಡ್ ಬರ್ತಾರೆ. ಆಪ್ತ ಮಿತ್ರ ಪಿಕ್ಚರ್ ಅಲ್ಲಿ ಸೌಂದರ್ಯ ಅವ್ರನ್ನ ಕರ್ಕೊಂಡ್ ಬರ್ತಾರಲ್ಲ, ರಾಮನಾಥ್, ಆ ತರ ಕರ್ಕೊಂಡ್ ಬಂದು ಅಲ್ಲಿ ನೀನ್ ಏನ್ ಮಾಡ್ಬೇಕಿತ್ತು, ಏನ್ ಮಾಡಬಾರ್ದಿತ್ತು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳೋವಂತ ಎಬಿಲಿಟಿ ಯಾರಿಗೂ ಬರಲ್ಲ ಸರ್. ಸೊ ಈಗ ಅಂತ ಸ್ಟಾರ್ ಆದ್ರೂ ಮಗದೊಂದು ಅಂತ ದೊಡ್ಡ ಸ್ಟಾರ್ಗಳನ್ನೇ ಸ್ಕ್ರಿಪ್ಟ್ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಅಲ್ಲೇನೋ ಅಂದ್ರೆ ಸಿನಿಮಾ ಈಸ್ ಡಿಫ್ರೆಂಟ್. ಬಟ್ ಆ ತರ ವ್ಯಕ್ತಿತ್ವಗಳನ್ನ ಅರ್ಥ ಮಾಡ್ಕೊಂಡು ಅವ್ರ ವೇವ್ ಲೆಂತ್ಗೆ ಮ್ಯಾಚ್ ಮಾಡ್ಕೊಂಡು ಒಂದು ಲೈನ್ ಇರುತ್ತೆ ಸರ್. ಅಂದ್ರೆ ತುಂಬಾ ಬೇಜಾರಾಗೋ ತರನು ಅವ್ರಿಗೆ ಆಗ್ಬಾರ್ದು, ಹಂಗಂತೇಳಿ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ನಾನು ಅಕ್ಸೆಪ್ಟು ಮಾಡ್ಕೋಬಾರ್ದು. ಆ ಲೈನ್ ಅಲ್ಲೇ ಇತ್ಯರ್ಥ ಮಾಡೋದಿದೆಯಲ್ಲ ಸಮಸ್ಯೆಗಳನ್ನ, ಅದು ತುಂಬಾ ಆ ಒಂದು ಕಲೆ ಸುದೀಪ್ ಸರ್ ತುಂಬಾ ಇದೆ ಸರ್. ಎಸ್ ಸರ್, ಓಕೆ. ನಿಮ್ಮ ಫ್ಯೂಚರ್ ಲೈಫು, ನೀವು ಅನ್ಕೊಂಡಿರೋಂಥ ಕನಸುಗಳು ಎಲ್ಲವೂ ಕೂಡ ನೆರವೇರ್ಲಿ ಅಂತ ಹೇಳ್ತಾ ಈ ಇದನ್ನ ಮುಗಿಸೋಣ ಸರ್ ಇಲ್ಲಿಗೆ. ಧನ್ಯವಾದಗಳು ಸರ್. ಮೊದಲನೇದು ನನ್ನ ರೆಕಗ್ನೈಸ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಿಮ್ಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್.